ಸಚಿವ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ನಗರದ ಕೌಲ್ ಬಜಾರ್ ಪ್ರದೇಶದ ದಿವಾನೆ ಮಸ್ತಾನ್ ವಲಿ ಬಾಬಾ ದರ್ಗಾದಲ್ಲಿ ಶುಕ್ರವಾರ ಮುಸ್ಲಿಂ ಸಮುದಾಯದ ಮುಖಂಡರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಅಸಮಾಧಾನ ಹೊರಹಾಕಿದ ಕೆಲ ಮುಖಂಡರು ಜಮೀರ್ ಅವರಿಗೆ ಡಿಸಿಎಂ ಸ್ಥಾನ ನೀಡದಿದ್ದರೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಶುಕ್ರವಾರದ ನಮಾಜ್ ಬಳಿಕ ದರ್ಗಾಕ್ಕೆ ಚಾದರ್ ಸಮರ್ಪಿಸಿ ವಿಶೇಷ ದುವಾ ಸಲ್ಲಿಸಿದ ಮುಖಂಡರು ಜಮೀರ್ ಅಹ್ಮದ್ ಅವರು ರಾಜ್ಯದ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ ಹಾಗೂ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ನಾಯಕರಾಗಿದ್ದಾರೆ ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯ ಕೊಡುಗೆ ಅಪಾರವಾಗಿದೆ. ಪ್ರತಿ ಚುನಾವಣೆಯಲ್ಲೂ ಪಕ್ಷದ ಪರವಾಗಿ ದುಡಿಯುವವರು ನಾವು, ಮತಗಳ ರೂಪದಲ್ಲಿ ಬೆಂಬಲ ನೀಡುವುದು ನಾವು, ಪಕ್ಷ ಸಂಕಷ್ಟದಲ್ಲಿದ್ದಾಗ ಬೆನ್ನಿಗೆ ನಿಲ್ಲುವುದು ನಾವು. ಆದರೆ ಅಧಿಕಾರ ಹಂಚಿಕೆ ಮತ್ತು ಉನ್ನತ ಹುದ್ದೆಗಳ ವಿಚಾರ ಬಂದಾಗ ಮಾತ್ರ ನಮ್ಮ ಸಮುದಾಯವನ್ನು ಕಡೆಗಣಿಸಲಾಗ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸರ್, ನನ್ನ ಹೆಸರು ನೂರ್ ಮೊಹಮ್ಮದ್ ಅಂತೇಳಿ, ಬಳ್ಳಾರಿನ ನಿವಾಸಿ. ನಾವು ಒಂದೇ ಡಿಮ್ಯಾಂಡ್ ಮಾಡ್ತಿದ್ದೀರಿ. ಈ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿಗೆ ನಮಗೆ ಅನ್ಯಾಯ ಆಗಿದೆ. ನಮ್ಮ ಜಮೀರ್ ಅಹ್ಮದ್ ಸರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ. ನಾವು ಡಿಮ್ಯಾಂಡ್ ಮಾಡ್ತಿದ್ದೀರಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ. ಯಾಕೆ ಕೊಡಬೇಕು ಅಂತಂದರೆ, ಅವರು ಒಂದೇ ಸಮಾಜದ ಲೀಡರ್ ಅಂತೂ ಅಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮುದಾಯವನ್ನು ಒದ್ದುಗೂಡಿಸಿ ಕರ್ಕೊಂಡು ಹೋಗೋ ಶಕ್ತಿ ಯಾರಿಗಾನ ಇದೆ ಅಂದರೆ ಅದು ಜಮೀರ್ ಅಹ್ಮದ್ ಖಾನಿಗೆ ಮಾತ್ರ ಇರೋದು. ಈ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ ಅವರಿಗೆ ಭಾಳ ಅನ್ಯಾಯ ಆಗಿದೆ. ನಾವು ಕಳಕಳಿಯಾಗಿ ನಾವು ಮುಖ್ಯಮಂತ್ರಿ ಕೂಡ ಕೇಳ್ತೀರಿ, ಹೈಕಮಾಂಡ್ ಕೂಡ ಕೇಳ್ತೀರಿ, AICC ಕೇಳ್ತೀರಿ, KPCCಗೆ ಕೇಳ್ತೀರಿ, ನಮ್ಮ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಬೇಡ್ರಿ. ನಾವು ರಿಕ್ವೆಸ್ಟ್ ಆಗಲಿ, ನೀವು ಯಾವ ಥರನೂ ಅಂದ್ಕೊಳ್ಳಿ, ನಾವು ಕೇಳೋದಿಷ್ಟೇ, ನಮ್ಮ ಜಮೀರ್ ಅಹ್ಮದ್ ಸರ್ ಅವರಿಗೆ ನ್ಯಾಯಯುತವಾಗಿ ಅವರಿಗೆ ಮಿನಿಸ್ಟರ್ ಮಾಡಬೇಕು, ಡೆಪ್ಟಿ CM ಮಾಡಬೇಕಂತ ನಾವು ಬೇಡಿಕೆ ಇಕ್ಕಿರಿ. ಯಾಕೆ ಅಂತಂದರೆ, ಮೊನ್ನೆ ಬೈ ಎಲೆಕ್ಷನ್ 2 ಅದು ಬಾಗಲಕೋಟೆಯಲ್ಲಿ ಏನು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಅವ್ರು ಎಷ್ಟು ಎಲೆಕ್ಷನ್ಗೋಸ್ಕರ ಎಷ್ಟೆಲ್ಲ ಕ್ಯಾನ್ವಸಿಂಗ್ ಮಾಡಿ ಪ್ರವಾಸ ಮಾಡಿ ಕೇರಳದಿಂದ ಬಂದರು. ಕೇರಳನಲ್ಲಿ 28 ಸೀಟ್ಗಳನ್ನು ಅವ್ರು ಏನಿಗೆ ಹೈಕಮಾಂಡ್ ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ದರು. ಆ ಇನ್ಚಾರ್ಜ್ಗಳಲ್ಲಿ ಅವರು ಬಹುತೇಕ ಕೆಲಸವನ್ನು ಮಾಡಿ ಅವರು ಅಲ್ಲಿ ಗೆಲ್ಸ್ಕೊಂಡು ಬಂದಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿ ಕೂಡ ಜಮೀರ್ ಅಹ್ಮದ್ ಸರ್ ಬಂದಿದ್ದಕ್ಕೇನೆ ಅಲ್ಲಿ ಕೂಡ ಗೆದ್ದಿದ್ದಾರೆ. ಮತ್ತೆ ಇನ್ನೂ 2 ಬೈ ಎಲೆಕ್ಷನ್ ಬರ್ತಿದ್ದಾವೆ, ಅಲ್ಲಿ ಕೂಡ ಜಮೀರ್ ಅಹ್ಮದ್ ಸರ್ ಬೇಕೇ ಬೇಕು. ನಮ್ಮ ಸಮುದಾಯಕ್ಕೆ ಜಮೀರ್ ಅಹ್ಮದ್ ಸರ್ ಎಲ್ಲಿ ಬರ್ತಾರೆ ಅಲ್ಲಿ ಗೆಲುವು ಖಚಿತ. ಡಿಸ್ಟಿಕ್ ಲೆವೆಲ್ದು ಒಂದು ಸ್ಟೇಟ್, ಡಿಸ್ಟಿಕ್ ಅಂದರೆ ನಾಗೇಂದ್ರ ಅಣ್ಣ, ಸ್ಟೇಟ್ ಅಂದರೆ ಜಮೀರ್ ಅಹ್ಮದ್ ಸಾಬ್. ಅದು ಯಾಕಂದರೆ ಇಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಜೋಶ್ ಬರಬೇಕಂದ್ರೆ ನಾಗೇಂದ್ರ ಅಣ್ಣ ಕಂಪಲ್ಸರಿ ಮಿನಿಸ್ಟರ್ ಕಂಪಲ್ಸರಿ ಆಗಲೇಬೇಕು. ಇಲ್ಲಿ ಕಾರ್ಯಕರ್ತರ ಕೆಲಸ ನಮ್ಮ ಕಾರ್ಯಕರ್ತರಿಗೆ ಜೋಶ್ ತುಂಬಬೇಕಂದ್ರೆ ಕಂಪಲ್ಸರಿ ನಾಗೇಂದ್ರ ಅಣ್ಣ ಕೊಡಬೇಕು. ಅವ್ರಿಗೆ ಒಳ್ಳೇದಾಗ್ತದೆ, ಎಲ್ಲರಿಗೆ ಕಾಂಗ್ರೆಸ್ ಪಾರ್ಟಿ ಬರೋಕೆ ಮತ್ತು ಕೆಲಸ ಮಾಡೋಕೆ ಬೇಸಿರ್ತದೆ. ಇನ್ನೊಂದು ಜಮೀರ್ ಅಹ್ಮದ್ ಸಾರ್ಗೆ ನಮಗೆ ಮುಸ್ಲಿಮ್ಸ್ ಅವ್ರಿಗೆ ಇವತ್ತುವರೆಗೆ ಏನು ಕೊಟ್ಟಿಲ್ಲ, ಬರೇ ಓಡ್ ಹಾಕಾಕ ನಮಗೆ ನಾವು ಇರೋದ್ರೆಲ್ಲ ಓಡ್ ಹಾಕಾಕ. ಏನಂದರೆ ಅವ್ರು ಏನಿಲ್ಲ, BJP ಅವ್ರು ಹಿಂಗೆ ಹೇಳ್ಬಿಟ್ರೆ ಅಂದರೆ ಓಡಾಕ್ತಾರೆ. ಅವರು BJP ಅವ್ರು ಹಿಂಗೆ ಹೇಳ್ಬಿಟ್ರೆ ಅಂದರೆ ಓಡಾಕ್ತಾರೆ ಅನ್ಕೊಂಡ್ಬಿಟ್ಟಾರೆ ಅವರು. ಈ ಸಾರಿ ಇಲ್ಲ, ಹಂಗಿಲ್ಲ. ಈ ಸಾರಿ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಸರ್ ಅವರೇ, ಈ ಮಾತು ನಮ್ಗೆ DK ಶಿವಕುಮಾರ್ ಹತ್ರ ಹೋಗ್ಬೇಕಿದು. ಯಾಕಂದರೆ ಈ 2 ವರ್ಷ ನಿಮ್ದು ಲಾಸ್ಟು. ನಮಗೆ ಈ ಸಾರಿ ಮೋಸ ಮಾಡಿದ್ರೆ ಮುಂದಿನ ಸಾರಿ ನೀವು ಮುಖ್ಯಮಂತ್ರಿಗಳು ಆಗಲ್ಲ, ಉಪಮುಖ್ಯಮಂತ್ರಿಗಳು ಆಗಲ್ಲ. ಯಾರು? DK ಶಿವಕುಮಾರ್ ಸರ್ ಅವರೇ, DK ಶಿವಕುಮಾರ್ ಅವರೇ. ಆದರೆ ನಮಗೆ ಏನು ಈ ಸಾರಿ ಜಮೀರ್ ಅಹ್ಮದ್ ಕೊಟ್ಟಿಲ್ಲ ಅಂದರೆ ಮೋಸ ನಮಗೆ ಮಾಡಿದ್ರೆ ಅಂದರೆ ಮುಂದಿನ ಚುನಾವಣೆಯಲ್ಲಿ 28ನಲ್ಲಿ ನಾವು ಅವ್ರಿಗೆ ಮೋಸ ಮಾಡಿ ತೋರಿಸ್ತೀವಿ. ನಮ್ಮ ಮುಸ್ಲಿಮ್ಸ್ ಅವರು ಅಂದರೆ ಏನೋ ಅನ್ಕೊಂಬಿಟ್ಟಾರ, ಅವರು ಬರೀ ಓಡಾಕಕ್ಕೆ ಬರ್ತಾರೆ ಅನ್ಕೊಂಬಿಟ್ರ. ನಾವು ಮಾತಾಡಿ ಮಸೀದ್ನಲ್ಲಿ ಏನೋ ಹೇಳ್ಬಿಟ್ರಿ ಅಂದರೆ ಎಲ್ಲ ಸಮಾಜವ್ರಿಗೆ ನಮ್ಮ ಎಲ್ಲ ಒಂದಾಗಿ ನಾವು ಯಾರಿಗೆ ಏನು ಮಾಡಬೇಕಂದ್ರೆ ಅದು ಮಾಡೇ ತೋರಿಸ್ತೀವಿ. ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಹುಲ್ ಗಾಂಧೀಜಿಯವರಲ್ಲಿ ಹಾಗೂ ಸಿದ್ದರಾಮಯ್ಯಜಿಯವರಲ್ಲಿ ಒಂದು ಪ್ರಾರ್ಥನೆ. ಯಾಕಂದರೆ ಜಮೀರ್ ಅಹ್ಮದ್ ಸರ್ ಅವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ಅವರು ಎಂಥ ವ್ಯಕ್ತಿ, ಎಂಥ ಇದು ದಾನದಲ್ಲಿ ಕರ್ಣ, ಅವರು ಸತ್ಯದಲ್ಲಿ ಹರಿಶ್ಚಂದ್ರ, ಭೋಗದಲ್ಲಿ ಇಂದ್ರ, ಪ್ರತಿಯೊಂದು ದಾನ ಧರ್ಮಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ನಾಯಕರೆಂದರೆ ನಮ್ಮ ಜಮೀರ್ ಅಹ್ಮದ್ ಖಾನ್. ಅವರು ಎಲ್ಲ ಸಮುದಾಯಕ್ಕೆ, ಒಂದು ಸಮುದಾಯಕ್ಕೆ ಧರ್ಮಗಳು ಮಾಡಿಲ್ಲ, ಎಲ್ಲ ಸಮುದಾಯಕ್ಕೆ ಮಾಡಿದ್ದಾರೆ. ಅದೇ ಥರನೇ ನಮ್ಮ ಬಳ್ಳಾರಿಯಲ್ಲಿ ಯಾವುದಾದ್ರೂ ಎಲೆಕ್ಷನ್ಗಳು ನಡಿಬೇಕು, ಆಪೋಸಿಟ್ಗೆ ಎದುರಾಳಿ ಹುಲಿ ನಿಂದಿರಬೇಕಂದ್ರೆ ಅದು ನಮ್ಮ ನಾಗೇಂದ್ರ ಸರ್ ಅವರು. ನಮ್ಮ ನಾಗೇಂದ್ರ ಸರ್ ಅವರಿಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಆಶ್ವಾಸನೆ ಕೊಟ್ಟಿದ್ದೀರಿ, ನೀವು ಮಂತ್ರಿ ಸ್ಥಾನವನ್ನು ಕೊಡ್ತೀರಿ ಅಂತ. ಅದೇ ಥರ ಈ ಬಳ್ಳಾರಿಯಲ್ಲಿ ಆಪೋಸಿಟ್ ಇರುವ ಹುಲಿಗಳನ್ನು
ಎದುರಿಸ್ಬೇಕಂದ್ರೆ ನಮ್ಮ ಬಳ್ಳಾರಿ ಟೈಗರ್ ನಾಗೇಂದ್ರ ಸಾರ್ಗೆ ಸಚಿವ ಸ್ಥಾನ ಕೊಡಲೇಬೇಕು ನೀವು. ಯಾಕಂದರೆ ಎಲ್ಲ ಧರ್ಮದ, ಎಲ್ಲ ವರ್ಗದ, ಎಲ್ಲ ಸಮಾಜದ ಏಕೈಕ ನಾಯಕರೆಂದರೆ ನಮ್ಮ ನಾಗೇಂದ್ರ ಸರ್. ಅವರಿಗೆ ದಯಮಾಡಿ ಎಲ್ಲ ನಾಯಕರು, ಹೈಕಮಾಂಡ್ ಅವರು ಎಲ್ಲ ನಿರ್ಧರಿಸಿ ಒಳ್ಳೆಯ ಡಿಸಿಷನ್ ತಗೋಬೇಕೆಂದು ಎಲ್ಲ ಬಳ್ಳಾರಿ ಜನಾಂಗದ, ಎಲ್ಲ ಹಿಂದುಳಿದ, ಅಲ್ಪಸಂಖ್ಯಾತರು, ಎಲ್ಲ ವರ್ಗದವರು ತಮ್ಮಲ್ಲಿ